ದುರ್ಗಮ್ಮ ಬೆಳಗಾಯಿತು, ಏಳಮ್ಮ ತಾಯೇ ಬೆಳಗಾಯಿತು. ಎದ್ದೇಳು ಕಾಳಮ್ಮ ಬೆಳಗಾಯಿತು, ಮುಂಗೂಳಿ ಕೂಗೆ ರಂಗೇರಿತು. ಜಗವೆಲ್ಲ ಕಾದಿರಲು ನಿನಗೆಷ್ಟು ನಿದಿರೆ, ಜಗವೆಲ್ಲ ಕಾದಿರಲು ನಿನಗೆಷ್ಟು ನಿದಿರೆ. ಜಗವೆಲ್ಲ ಬೆಳಗೇಳು ಎಷ್ಟೊತ್ತು ನಿದಿರೆ. ಹಳೆಯೂರ ದುರ್ಗಮ್ಮ ಬೆಳಗಾಯಿತು, ಏಳಮ್ಮ ತಾಯೇ ಬೆಳಗಾಯಿತು. ಮೂಡಣದಿ ರವಿ ಮೂಡಿ ಬೆಳಗಾಯಿತು, ಏಳಮ್ಮ ತಾಯೇ ಬೆಳಗಾಯಿತು. ಏಳಮ್ಮ ತಾಯೇ ಬೆಳಗಾಯಿತು. ಅಪ್ಪಿಕೊಳ್ಳುವ ಸುಖ ಒಪ್ಪಿಸಬೇಕಲ್ಲಿ, ಅಪ್ಪಿಕೊಳ್ಳುವ ಸುಖ ಒಪ್ಪಿಸಬೇಕಲ್ಲಿ. ಬಾರೆ ವೆಂಕಟರಮಣಿ, ಬಾರೆ ವೆಂಕಟರಮಣಿ, ಬಾರೆ ವೆಂಕಟರಮಣಿ. ಶ್ರೀ ಶ್ರೀದೇವಿ ಬಾರೆ ವೆಂಕಟರಮಣಿ.
ಇವತ್ತಿನಿಂದ ನೀವೆಲ್ಲರೂ ಸೇರಿಕೊಂಡು ದೀಕ್ಷಾಭಕ್ತರಾಗಿ ಆ ಮಹಾತಾಯಿಯ ಸೇವೆಯನ್ನು ಮಾಡುವಂತ ಅವಕಾಶ ನಮಗೆ ಆ ಮಹಾತಾಯಿ ಅನುಗ್ರಹಿಸಿಕೊಟ್ಟಿದ್ದಾಳೆಂಬ ಸಂತೋಷಪೂರ್ವಕವಾಗಿ ಇವತ್ತು ವಿಶೇಷವಾದಂತಹ ಪೂಜಾದಿಗಳನ್ನು ಮಾಡಿಕೊಂಡು ಆ ಕ್ಷೇತ್ರದ ಮುಂದಿನ ಜೀರ್ಣೋದ್ಧಾರದ ಎಲ್ಲ ಕಾರ್ಯಗಳನ್ನು ತೊಡದುಸ್ಕರವಾಗಿ ಮಹಾತಾಯಿ ಹತ್ರ ಆ ಧನಸಂಪತ್ತಿಗೆ ಬೇಕಂತ ಆ ಒಂದು ನಖನೆಯನ್ನ ಅಲ್ಲಿ ಇಟ್ಟಿದ್ದೇವೆ. ಆ ದೇವಿಯಲ್ಲಿ ಕೂತ್ಕೊಂಡು ಅವಳಿಗೆ ಬೇಕಾದಂತಹ ಸಂಪತ್ತನ್ನ ಅವಳು ಧಾರಾಳವಾಗಿ ಕ್ಷೇತ್ರಕ್ಕೆ ಆಗಮಿಸಿ ಬರುವಂತೆ ಮಾಡಿ ಆ ಮೂಲಕವಾಗಿ ಆ ಒಂದು ನಕ್ಷೆಯಲ್ಲಿ ಮಾಡಿದಂತಹ ಭವ್ಯವಾದಂತಹ ಮಂದಿರ ಆದಷ್ಟು ಶೀಘ್ರವಾಗಿ ನಿರ್ಮಾಣವಾಗಿ ಅವಳನ್ನು ಪುನಃ ಪ್ರತಿಷ್ಠಾಪನೆ ಮಾಡಿ ನೋಡುವಂತಹ ವಿಭವವನ್ನ ಆ ಒಂದು ಅನುಗ್ರಹವನ್ನ ನಮಗೆಲ್ಲರಿಗೂ ಶೀಘ್ರಾತಿ ಶೀಘ್ರವಾಗಿ ಮಹಾತಾಯಿ ಅನುಗ್ರಹಿಸಿಕೊಡಬೇಕು. ಯಾವುದೇ ವಿಘ್ನಗಳು ಬಾರದೆ ಎಲ್ಲವನ್ನು ನಿರ್ವಿಘ್ನವಾಗಿ ನೆರವೇರಿಸಿ ಹೋದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಜಯಪ್ರಾಪ್ತಿಯನ್ನ ಅನುಗ್ರಹಿಸಿ ಒಳ್ಳೆ ರೀತಿಯ ಸೇವೆಯನ್ನು ಮಾಡುವಂತಹ ದಾರಿಯನ್ನ ಅವಳ ಅನುಗ್ರಹ ಮಾಡಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆಯುರಾರೋಗ್ಯಾದಿಗಳನ್ನು ಅನುಗ್ರಹಿಸಿಕೊಡೋದ್ರೊಂದಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗುವಂಥ ಯೋಗಭಾಗ್ಯವನ್ನು ಅನುಗ್ರಹಿಸಿಕೊಡಬೇಕು ಎಂಬುದಾಗಿ ತಾಯಿಯ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕ್ಷೇತ್ರದ ಆ ಒಂದು ಬ್ಯಾಂಕಿನ ವ್ಯವಹಾರ ಕ್ಷೇತ್ರದ ರಸೀದಿಯನ್ನು ಹಾಗೆ ಮನವಿ ಪತ್ರವನ್ನು ಕೂಡ ಈಗ ನಿಮ್ಮ ಸಮಿತಿಯ ಅಧ್ಯಕ್ಷರಿಗೆ ನಾವು ದೇವರ ಮುಂದೆ ಸಮರ್ಪಣೆ ಮಾಡುತ್ತೇವೆ. ಅದನ್ನು ಆ ದೇವಿ ಎಲ್ಲವನ್ನ ಅನುಗ್ರಹ ಮಾಡುವುದರೊಂದಿಗೆ ಓಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಪ್ರಿಯಪ್ರಾಃ ಶ್ರೀರಂಗೇ ತುಷ್ಟ್ವಾಗಂ ಸಪ್ತನೋಭಿಃ ಯಶೇಮದ್ದೇವಹಿತಂ ಯದಾಯುಃ ಓಂ ಶಾಂತೇ ಶಾಂತೇ ಶಾಂತಿ. ಎಲ್ಲ ನಿರ್ವಿಘ್ನವಾಗಿ ಸಾಗಿ ಇವತ್ತು ಪೂಜೆ ಮಾಡಿಸಿದ